ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಾರಂಗಿ ಡ್ಯಾಮಲ್ಲಿರೋ ಆನೆ ಕ್ಯಾಂಪಿಗೆ ನಾನು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿಯ ಟೈಮಿಂಗ್ ಬಂದು ಬೆಳಗ್ಗೆ 9ರಿಂದ 11 ಗಂಟೆ ಮತ್ತು ಸಂಜೆ 4ರಿಂದ 6 ಗಂಟೆ. ಆವಾಗ ಮಾತ್ರ ಆನೆಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಟಿಕೆಟ್ ಬಂದು 30 ರೂಪಾಯಿ ಚಿಕ್ಕ ಮಕ್ಕಳಿಗೆ 10 ವರ್ಷದ ಒಳಗೆ, ಆಮೇಲೆ ದೊಡ್ಡವರಿಗೆಲ್ಲ 50 ರೂಪಾಯಿ. ಮತ್ತು ತುಂಬ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದ್ದರೆ ಅದ್ರ ಡೀಟೇಲ್ಸ್ ಇದೆ ನಿಮಗೆ. ಸೊ ನೆಕ್ಸ್ಟ್ ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿ ಒಂದು 10 to 15 ಮಿನಿಟ್ಸ್ ವಾಕ್ ಅಂತೂ ಇದೆ. ಎಂಟ್ರಿ ಆಗಿದ ತಕ್ಷಣ ನಿಮಗೆ ಕಾಣಿಸೋದು 2 ಮ್ಯಾನ್ ಮೇಡ್ ಪಾಂಡ್ಸ್. ಇದು ನ್ಯಾಚುರಲ್ ಪಾಂಡ್ಸ್ ಅಲ್ಲ, ಇಲ್ಲಿ ಟೂರಿಸ್ಟ್ ಪ್ಲೇಸ್ ಗೋಸ್ಕರನೇ ಮಾಡಿರೋಂಥ 2 ಪಾಂಡ್ಸು. ಈ ಎಲೆಕ್ಟ್ರಿಕ್ ಫೆನ್ಸ್ ಬಂದು ಕಾಡಾನೆಗಳು ಯೂಶ್ವಲಾಗಿ ನುಗ್ತಾರಲ್ಲ ಅಂಥದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಎಲೆಕ್ಟ್ರಿಕ್ ಫೆನ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಕರ್ಣ ಅಂತ ಆನೆ. ಈ ಆನೆಗೆ ಸ್ವಲ್ಪ ಮದ ಬಂದಿದೆ ಅಂತ ದೂರದಲ್ಲಿ ಆ ಆನೆಗಳಿಗಿಂತ ಆಲ್ಮೋಸ್ಟ್ ಒಂದು 5-10 ನಿಮಿಷ ಡಿಸ್ಟೆನ್ಸ್ ನಡ್ಕೊಂಡು ಬರೋ ಡಿಸ್ಟೆನ್ಸಲ್ಲಿ ಈ ಆನೆನ ಇಟ್ಟಿರೋದು. ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಇನ್ನು ಎಂಟ್ರಿ ಆಗ್ತಾಯಿದ್ದೀವಿ ಆನೆ ಕ್ಯಾಂಪ್ ಹತ್ರ ಅನ್ನೋತ್ತಿಗೆ. ನಿಮಗೆ ಇಲ್ಲಿ ಮಕ್ಳಿಗೆ ಪಾರ್ಕ್ ಇದೆ. ಮತ್ತು ಎಂಟ್ರಿ ಆದಂಗೆ ನಿಮಗೆ ಬ್ಯೂಟಿಫುಲ್ ಸನ್ಸೆಟ್ ಕಾಣುತ್ತೆ. ಇಷ್ಟು ದೊಡ್ಡ ಬ್ಯಾಕ್ ವಾಟರು, ಸಖತ್ತಾಗಿತ್ತು ಪ್ಲೇಸ್. ಮತ್ತು ನೀವು ನೇಚರ್ ಎಂಜಾಯ್ ಮಾಡ್ತೀರ ಅಂತಂದರೆ ಈ ಪ್ಲೇಸಲ್ಲಿ ಆರಾಮಾಗಿ ಎಷ್ಟೊತ್ತು ಬೇಕಾದ್ರೂ ನೀವು ಇದು ಬರೋದು. ಅಷ್ಟು ಗ್ರೀನರಿ, ಫ್ರೆಶ್ ಹೇರು, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ಎಂಟ್ರಿ ಆದಂಗೆ ಈ ವ್ಯೂ ಪಾಯಿಂಟಲ್ಲಿ ನಿಮಗೆ ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ನೋಡಿ. ಈ ಕಡೆ ಸೈಡ್ ಆನೆ ಕಾಣುತ್ತೆ, ಈ ಕಡೆ ಸನ್ಸೆಟ್, ವಾಟರ್, ಈ ಕಡೆ ವಾಟರ್ ಸ್ಪೋರ್ಟ್ಸ್ ಇದೆ, ಈ ಕಡೆ ಸಿಟ್ಟಿಂಗ್ ಏರಿಯಾ ಇದೆ. ಒಂಥರ ಒಂದು ಅದ್ಭುತ ಪ್ಲೇಸ್ ಇದು. ಇಲ್ಲಿ ಎಂಟ್ರಿ ಆದಂಗೆ ನಮಗಿಲ್ಲಿ ಅವತ್ತಿದ್ದು ಬರೀ 4 ಆನೆಗಳು, ಒಂದು ಕರ್ಣ ಅಲ್ಲಿತ್ತು, ಇನ್ನೊಂದು ಆನೆ ಇಲ್ಲಿ ಇರಲಿಲ್ಲ. ಇದು ಬಂದು ರಾಮ ಅಂತ ಆನೆ. ಇದು 68 ಇಯರ್ಸ್. ಇದು ಕಾಡಲ್ಲಿ ಸ್ವಲ್ಪ ಬೇರೆ ಆನೆಗಳ ಜೊತೆ ಜಗಳಾಡಿ 2 ಕಣ್ಣು ಕಳ್ಕೊಂಡಿದೆ. ಮತ್ತು ಇದರ ದಂತ ಬಂದು 2 ಅಡಿ ಇನ್ನೂ ಉದ್ದ ಇತ್ತು, ನೆಲಕ್ಕೆ ಟಚ್ ಆಗ್ತಾಯಿತ್ತು ಅನ್ನೋ ಒಂದು ರೀಸನ್ಗೆ ಅದನ್ನು ಕಟ್ ಮಾಡಿರೋದು. ಇನ್ನೊಂದು ದಂತ ಅದು ಜಗಳದಲ್ಲಿ ಕಟ್ಟಾಗಿದೆ. ಅಷ್ಟು ದೊಡ್ಡದಂತ ಅದು, ತುಂಬ ಸಖತ್ತು ಸುಪ್ರೀಮ್ ಆಗಿರೋ ಆನೆ ಇದಂತು. ಸೊ ನೆಕ್ಸ್ಟ್ ಆನೆ ಬಂದು ಏಕದಂತ ಅಂದರೆ ಇದಕ್ಕೆ 2 ದಂತ ಆಯ್ತಂತೆ, ಬಟ್ ಹಾಗೆ ಸುಮ್ಮನೆ ಇಟ್ಟಿರೋದು. ಬಟ್ ಬ್ಯೂಟಿಫುಲ್ ಕಲರ್ ಇದು, ಒಂಥರ ರಸ್ಟಿ ಬ್ರೌನ್ ಕಲರ್ಸ್, ಸಕ್ಕತ್ತಾಗಿತ್ತು. ಮತ್ತು ಆನೆ ಇದೂ ಅಷ್ಟೇ ಕಾಳಗದಲ್ಲಿ ಜಗಳಕ್ಕೆಲ್ಲ ಹೋಗಿ ಇದ್ರ ಕಿವಿಗಳು ನಾನು ತೋರಿಸ್ತೀನಿ ಒಂದು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನಿಮಗೆ. ಜಗಳ ಆದಾಗ ನೋಡಿ ಕಾಣ್ತದಲ್ಲ, ಇದೆಲ್ಲ ಹೋಲ್ಸ್ ಎಲ್ಲ ಆಗಿರೋದಾಗಲೇ ತುಂಬ ಚೆನ್ನಾಗಿತ್ತು ಆನೆಗಳು ಮಾತ್ರ. ಇದು ಮಾತ್ರ ಡಿಫ್ರೆಂಟ್ ಕಲರ್, ಅಲ್ಲಿರೋ ಎಲ್ಲ ಆನೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಡಿಫ್ರೆಂಟ್ ಕಲರ್. ಈ ಆನೆ ಬಂದು ಈಶ್ವರ, ಇವನಿಗೂ ಸಹ 68, ಏಕದಂತಂಗೂ ಆಲ್ಮೋಸ್ಟ್ 58 ಅನಿಸುತ್ತೆ. ಸೊ ಇವನು ತುಂಬ ಆ್ಯಕ್ಟಿವ್ ಆಗಿದ್ದು. ಈ ಆನೆಗೂ ಸಹ ಮದ ಬರ್ತಾಯಿತ್ತಂತೆ ಈಗ ಇವ್ರು ಹೇಳ್ದಂಗೆ. ಬಟ್ ತುಂಬ ಚೆನ್ನಾಗಿತ್ತು. ಮತ್ತು ಇದು ಲಕ್ಷ್ಮಣ ಆನೆ. ಇದು ಕುಮ್ಕಿ ಆನೆ ಆಗಿ ದಸರಾಗೆ ಹೋಗಿತ್ತಂತೆ ಲಾಸ್ಟ್ ಟೈಮ್ ಯಾವಾಗೋ. ಇಲ್ಲಿ ನೋಡಿ, ಇಲ್ಲಿ ಇದು 50 ರೂಪೀಸ್ ಒಂದು ಸರಿ ಇದು ಊಟ ಕೊಡೋಕ್ಕೆ. ಇದು ಒಬ್ಬರು ಕೊಟ್ಟಿದ್ದಾರೆ, ತಿಂದು ಬಾಯಲ್ಲಿ ತಿಂತಾಯಿದೆ. ಇದನ್ನು ನೋಡಿ, ಇಲ್ಲಿ ದಂತದ ಹತ್ರ ಸಿಗಿಸ್ಕೊಂಡು ಮತ್ತೆ ಅದಕ್ಕೆ ಅದು ತಿಂದಾದ್ಮೇಲೆ ಅಲ್ಲಿಂದ ತೊಗೊಂಡು ಊಟ ಮಾಡುತ್ತೆ. ಆ ಥರ ಅದು ಯಾರು ಕೊಟ್ಟಿಲ್ಲ ಇನ್ನೂ ಊಟ ಅಂತಂದರೆ ಇಲ್ಲಿರೋ ಗರಿಕೆಗಳನ್ನೆಲ್ಲ ಕಿತ್ತಿ, ಹುಲ್ಲನ್ನ ಕಿತ್ತಿ ತಿನ್ನೋದು. ತುಂಬ ಬ್ಯೂಟಿಫುಲ್, ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು 50 ರೂಪೀಸ್ ಒಂದು ಊಟ ಅವ್ರಿಗೆ ಕೊಡೋಕ್ಕೆ. ಔಟ್ಸೈಡ್ ಫುಡ್ ಅಲೋ ಇಲ್ಲ, ಯಾಕಂದರೆ ಪಾಯ್ಸನ್ ಆಗಿಬಿಡುತ್ತೆ ಪ್ರಾಣಿಗಳಿಗೆ ಅನ್ನೋ ಒಂದು ಇದಕ್ಕೋಸ್ಕರ ಅಲೋ ಮಾಡ್ತಾಯಿಲ್ಲ. ಸೊ ಇದು ಅವತ್ತು ಹೋದಾಗ 2 ಅವರ್ಸ್ ಹೆಂಗೆ ಸ್ಪೆಂಡ್ ಆಯ್ತು ಅಂತಲೇ ಗೊತ್ತಿಲ್ಲ. ತುಂಬ ಬ್ಯೂಟಿಫುಲ್ ಪ್ಲೇಸ್. ನೀವು ಕೂರ್ಗೆ ಹೋದಾಗ ಡೆಫಿನೆಟಾಗಿ ವಿಸಿಟ್ ಮಾಡಿ. ಹಾರಂಗಿ ಡ್ಯಾಮಿಂದ ಈಚೆ ಬಂದಾಗ ನಿಮಗೆ ರೈಟ್ ಸೈಡಿಗೆ ಹೋಗಬೇಕಾದ್ರೆ ನಿಮಗೆ ಈ ಹಾರಂಗಿ ಡ್ಯಾಮ್ದು ವ್ಯೂ ಕಾಣುತ್ತೆ. ಸೊ ಇಲ್ಲೂ ಕೂಡ ವಿಸಿಟ್